ಈ ಮದುವೆಯಿಂದ ನಾನಾಗ್ಲಿ ವಿಶಾಖ ಆಗ್ಲಿ ಯಾರೂ ಸಂತೋಷವಾಗಿರ್ಲಿಲ್ಲ. ಪ್ರೀತಿ ಇಲ್ಲದೆ ಇದ್ರು ಜೊತೆಗಿರೋದು ಅಂದ್ರೆ ಹಿಂಸೆನೆ. ಈಗ ನಮ್ಮಿಬ್ರಿಗೂ ಆ ಹಿಂಸೆಯಿಂದ ಮುಕ್ತಿ ಸಿಕ್ಕಿದೆ. ನೀವು ಹೊರಡಿ, ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇಲ್ಲಿರ್ತೀನಿ. ರಾಧಿಕಾ, ಇಷ್ಟೊತ್ತಲ್ಲಿ ನೀನು ಇಲ್ಲಿ ಒಬ್ಳೇ ಇರೋದು ಬೇಡ. ನೋಡು, ಮಳೆ ಬರೋ ಥರ ಇದೆ, ಕತ್ಲಾಗ್ತಿದೆ. ಬಾ, ನಿನ್ನ ಮನೆ ಬಿಟ್ಟು ನಾನು ಹೋಗ್ತೀನಿ. ರಾಧಿಕಾ, ನೋಡಿ, ನೀವು ನನ್ನ ಬಗ್ಗೆ ಯಾವುದೇ ಆಸೆ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಆಮೇಲೆ ದುಃಖ ನಿರಾಶೆ ಅನುಭವಿಸೋ ಹಾಗಾಗುತ್ತೆ. ನಾವು ಈ ಜನ್ಮದಲ್ಲಿ ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ನೀನು ಹೇಳ್ತಿರೋದು. ರಾಧಿಕಾ, ನೀ ಹಾಗೆ ಅನ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ನಾವು ಅನ್ಕೊಂಡಾಗೆ ಆಗ್ಬೇಕು ಅಂತೇನಿಲ್ವಲ್ಲ. ನಾನು ಕೃಷ್ಣನ್ ನಂಬಿದ್ದೀನಿ, ಎಲ್ಲ ಅವನಿಚ್ಛೆ ಅಂತೆ ಆಗುತ್ತೆ. ಅಳಿಯಂದ್ರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಜ್ಜಿ ಫೋನ್ ಮಾಡಿದ್ರು, ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಬೇಕು, ಒಂದು ಒಳ್ಳೆ ಮುಹೂರ್ತ ನೋಡಿ ಅಂತ ಹೇಳಿದ್ರು. ಮುಹೂರ್ತ ನೋಡಿದ್ರ? ಯಾವಾಗಿದೆ? ಒಂದೇ ಒಂದು ದಿನ ಇದೆ, ಅದು ನಾಳೆನೆ. ನಾಳೆನಾ? ನಾಳೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಏನೂ ತಯಾರಿ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀರಿ? ಅದಕ್ಕೆ ವಿಶೇಷವಾದ ತಯಾರಿ ಏನೂ ಬೇಡ.
ಪೂಜೆ ಸಾಮಾನೆಲ್ಲ ನಾನು ಹೊಂದಿಸ್ಕೊಂಡು ತೊಗೊಂಡ್ಬರ್ತೀನಿ. ಮಂಟಪದ ಶೃಂಗಾರ ಮಾಡಬೇಕು, ಅತಿಥಿಗಳಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಇನ್ನೂ ತುಂಬ ಕೆಲಸಗಳಿರುತ್ತೆ. ನೀವು ಒಂದಷ್ಟು ಹೂವು ತರಿಸಿ. ಅಲಂಕಾರನೆಲ್ಲ ನಮ್ಮ ರಾಧಿಕನಿಗೆ ಬಿಡಿ, ಅವಳು ಚೆನ್ನಾಗಿ ಮಾಡ್ತಾಳೆ ಅಲ್ವೇ ನಮ್ಮ ರಾಧಿಕಾ? ಹಾ ರಾಧಾಕೃಷ್ಣನಿಗೆ ಅಲಂಕಾರ ಮಾಡೋದು ಅಂದ್ರೆ ನಿಂಗೆ ತುಂಬಾ ಖುಷಿಯಾದ ಕೆಲಸ ಅಲ್ವಾ ಮಗಳೇ? ನೋಡು, ಅದಕ್ಕೆ ಇವಾಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅಂದ್ರೆ ರಾಧಿಕಾ ಮಂಟಪ ಶೃಂಗಾರ ಮಾಡೋದ್ರಲ್ಲಿ ನಿಮಗೇನು ಅಭ್ಯಂತರ ಇಲ್ಲ ತಾನೆ? ನಂದೇನು ಅಭ್ಯಂತರ ಇಲ್ಲ. ರಾಧಿಕಾ ಹೆಲ್ಪ್ ಮಾಡ್ತಾಳೆ ಅಂದ್ರೆ ನನಗೂ ಖುಷಿನೇ. ಕುಸೆ, ನೀನು ತುಂಬಾ ಇಷ್ಟಪಟ್ಟು ಮಾಡ್ತೀಯಲ್ಲ ಕೆಲಸ, ಅದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡ್ಬೇಕು ಮಗಳೇ. ಖಂಡಿತ ಮಾಡ್ತೀನಪ್ಪ. ಆಮೇಲೆ ನಾನು ಕೃಷ್ಣನ ಆಶ್ರಮದಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಪ್ಪ. ಕಲ್ಯಾಣ ಮಂಟಪದಿಂದ ಹಾಗೆ ಅಲ್ಲಿಗೆ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ. ಧಾರಾಳವಾಗಿ ಹೋಗ್ಬಾ ಕೂಸೆ. ಆ ಕೃಷ್ಣನೇ ಅಲ್ವಾ ಈ ನನ್ನ ಮುದ್ದಿನ ಮಗಳನ್ನ ವಾಪಸ್ ನನಗೆ ಕಳಿಸ್ಕೊಟ್ಟಿದ್ದು. ಮಾವ, ಈ ಪೂಜೆ ವಿಷಯನ ಮನೇಲಿ ಎಲ್ರಿಗೂ ಹೇಳ್ತೀನಿ. ನಾಳೆ ಬೆಳಿಗ್ಗೆ ಬೇಗ ಬಂದು ರಾಧಿಕನ್ನ ನಾನೇ ಕರ್ಕೊಂಡು ಹೋಗ್ತೀನಿ. ಸಂತೋಷವಾಗಿ ಏನ್ ಹೇಳ್ತಿ ಕೂಸೆ? ಅಪ್ಪ, ನಾನೊಬ್ಳೆ ಹೋಗ್ತೀನಿ. ಹೌದೌದು, ಅವಳೊಬ್ಳೆ ಹೋಗ್ತಾಳೆ. ಅವಳು ನೋಡಿದ ಜಾಗ ತಾನೇ, ಹೊಸ್ತೇನಲ್ವಲ್ಲ. ಸರಿ, ನಾನು ಹೊರಡ್ತೀನಿ. ನಾನು ಅಳಿಯಂದ್ರ ಅಷ್ಟರ ಬಿಟ್ಟು ಬರ್ತೀನಿ. ಸರಿ, ಬರ್ತೀನಮ್ಮ. ಹೋಗ್ಬಿಟ್ಟ. ರಾಧಿಕಾ, ಒಲೆ ಮೇಲೆ ಹಾಲಿಟ್ಟಿದ್ದೆ, ಉಕ್ತ ಏನೋ ನೋಡ್ಕಂದ. ದೇವಕಿ, ವಿಶ್ವ ಯಾಕೆ ರಾಧಿಕನ ಮನೆಗೆ ಬಿಡಕ್ ಬಂದಿದ್ದ? ಅತ್ತೆ, ವಿಶು ರಾಧಿಕನ್ ಮನೆಗೆ ಬಿಡಕ್ ಬಂದಿದ್ದಲ್ಲ, ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದು. ದೇವಕಿ, ಅವರಿಬ್ರು ಒಟ್ಟಿಗೆ ಇದ್ದಿದ್ದನ್ನ ನಾನು ನೋಡಿದೆ. ಅಂಗಳದಲ್ಲಿ ಜೊತೆಲೇ ಇದ್ರು. ಅತ್ತೆ, ನನಗೆ ಗೊತ್ತು, ರಾಧಿಕಾ ಅಂತವಳಲ್ಲ, ತುಂಬಾ ಒಳ್ಳೆ ಹುಡುಗಿ, ತಿಳುವಳಿಕೆ ಇರೋಳು ಅಂತ. ಆದ್ರೂ ನಮ್ಮ ಜಾಗೃತಿಯಲ್ಲಿ ನಾವಿರೋದು ಒಳ್ಳೇದಲ್ವಾ? ಹೌದು ಅಲ್ವಾ? ಅತ್ತೆ, ದಯವಿಟ್ಟು ಈ ವಿಚಾರ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ಈ ಮೇಲೆ ರಾಧಿಕನ್ ವಿರುದ್ಧ ಒಂದು ಮಾತು ಕೇಳೋದಕ್ಕೆ ನಾನು ಇಷ್ಟಪಡಲ್ಲ. ಕೃಷ್ಣ ಕೃಷ್ಣ, ನನ್ನ ಅನುಮಾನ ಸುಳ್ಳಾಗ್ಲಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಪುಟ್ಟ, ಇದು ನಿಂದು ಕೋಣೆ ಅಲ್ವೇನಮ್ಮ? ಮಂಚದ ಮೇಲೆ ಮಲ್ಕೊಳ್ಬೋದಲ್ಲ, ಯಾಕೆ ಕೆಳಗಡೆ ಮಲ್ಕೋತಿದ್ಯಾ? ಅಮ್ಮ, ಇದು ನಂದೊಬ್ಳದ್ದೇ ಕೋಣೆ ಅಲ್ಲ, ನಂದು ವಿಶಾಖಂದು ಇಬ್ರದ್ದು. ಈ ಮಂಚ, ಆ ಬೀರು ಎಲ್ಲ ಅವಳಿಗೆ ಸೇರಿದ್ದಮ್ಮ.
ಅವಳ ಗಂಡನ ಮನೆಗೆ ಹೋದಾಗ್ಲೂ ನಾನು ಕೆಳಗೆ ಮಲಗ್ತಾ ಇದ್ದೆ ಅಲ್ವಮ್ಮ? ಆದ್ರೆ ಕಂದ, ವಿಶಾಖ ಮನೆ ಬಿಟ್ಟು ಹೋದ್ಮೇಲಿಂದ ನಿಮ್ಮಪ್ಪ ವಿಶಾಖಂಗೆ ಅಮ್ಮ, ಅಪ್ಪ ವಿಶಾಖಂಗೆ ತರ್ಪಣ ಬಿಟ್ಟಿರ್ಬೋದು, ಆದ್ರೆ ನಮ್ಮ ಪಾಲಿಗಿನ್ನೂ ವಿಶಾಖ ಸತ್ತಿಲ್ಲ ಅಮ್ಮ, ಬದುಕಿದಾಳೆ. ಕಂದ, ವಿಶ್ವ ಅವಳ ಬಗ್ಗೆ ಏನಾದ್ರೂ ಹೇಳದ್ನಾ? ಅವನು ಅವಳನ್ನ ಹುಡುಕಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದ. ಹ್ಞೂ ಅಮ್ಮ, ವಿಶಾಖ ಸಿಕ್ಕಿದ್ಲಂತೆ, ಆದ್ರೆ ಅವಳು ವಾಪಸ್ ಬರಕ್ ಒಪ್ಲಿಲ್ಲ. ಕರಿಮಣಿ ಸರ ಕೂಡ ವಾಪಸ್ ಬಿಚ್ಕೊಟ್ಟಿದ್ದಾಳೆ. ಅಪ್ಪ, ಅಮ್ಮ, ಅಜ್ಜಿ ಇವ್ರನ್ನೇ ಬಿಟ್ಟು ಬಂದಿದ್ದೀನಿ. ಇನ್ ನಿಮ್ ಜೊತೆ ಸಂಬಂಧ ಉಳಿಸ್ಕೊಳ್ಳೋ ಅಗತ್ಯ ನನ್ಗಿಲ್ಲ ಅಂತ ಹೇಳ್ಬಿಟ್ಲಂತೆ. ಅಮ್ಮ, ನೀನ್ ಬೇಜಾರು ಮಾಡ್ಕೋಬೇಡಮ್ಮ, ವಿಶಾಖ ವಾಪಸ್ ಬಂದೇ ಬರ್ತಾಳೆ. ನಾನು ಆ ಕೃಷ್ಣನ ಹತ್ರ ಅದನ್ನೇ ಬೇಡ್ಕೋತಾ ಇದ್ದೀನಿ. ಎಲ್ಲ ಒಳ್ಳೇದಾಗತ್ತಮ್ಮ. ಸರಿ ಪುಟ್ಟಿ, ನೀ ಮಲ್ಕೋ. ಬೆಳಿಗ್ಗೆ ಬೇಗ ಎದ್ದು ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು ನೀನು. ಮಲ್ಕೋ ನನ್ನ ಬಂಗಾರ. ಅದೆಲ್ಲ ಸರ್ ಮಾಡಮ್ಮ, ಈ ಕಡೆ. ಹಾಂ, ನೋಡು, ಆ ಹೂವು ಸರ್ ಮಾಡು. ಹಾಂ, ನೋಡು, ಅಲ್ಲಿ ಕಸ ಇದೆ, ತೆಗಿ, ಕ್ಲೀನ್ ಮಾಡಿ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ರಾಧಿಕಾ, ನಮಸ್ತೆ ಮಾತಾಜಿ. ನಮಸ್ತೆ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾತಾಜಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಗುರೂಜಿ ಬಂದಿಲ್ವಾ? ಗುರೂಜಿನ? ನಮಸ್ತೆ ಗುರೂಜಿ. ನಮಸ್ತೆ ಮಾತಾಜಿ. ಶುಭಮಸ್ತು. ಶಾಸ್ತ್ರಿಗಳ ಆರೋಗ್ಯ ಈಗ ಹೇಗಿದೆ ಮಗು? ಈಗ ಪರವಾಗಿಲ್ಲ ಗುರೂಜಿ, ಆರೋಗ್ಯವಾಗಿದ್ದಾರೆ. ನೀನು ಮನೆಗೆ ವಾಪಸ್ ಬಂದಿರೋದು ಅವ್ರಿಗೆ ಸಂತೋಷ ಆಗಿರಬೇಕು. ನನಗೆ ಕ್ಷಮಿಸಿ ಗುರೂಜಿ, ನನ್ನ ಮನಸ್ಸು ಚಂಚಲ ಆಗೋಯ್ತು. ನಿಮಗೆ ಒಂದು ಮಾತು ಹೇಳ್ದೆ ಆಶ್ರಮ ಬಿಟ್ಟು ಬರೋ ಹಾಗಾಯ್ತು. ರಾಧಿಕಾ, ನೀನು ಆಶ್ರಮದ ನಿಯಮಗಳಿಗೆ ಹೆದರಿ ಓಡ್ ಹೋಗ್ಲಿಲ್ಲ. ನೀನು ನಿನ್ನ ಕರ್ತವ್ಯನ ನಿಭಾಯಿಸೋಕೆ ಅಂತ ಸಂಸಾರಕ್ಕೆ ಹಿಂದಿರುಗ್ದೆ. ಹೀಗಾಗಿ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಮಗು. ಸಂಸಾರದ ಕರೆ ಬರೋದೇ ಹೀಗೆ.
ಸಂಸಾರದಲ್ಲಿ ಮಾಡಲೇಬೇಕಾದ ಕರ್ತವ್ಯಗಳನ್ನ ಮಾಡದೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ಅದು ಪಲಾಯನವಾದ ಆಗುತ್ತೆ ಮಗು. ನೀನು ಸಂಸಾರದಲ್ಲಿ ಇನ್ನಷ್ಟು ಪಳಗಬೇಕು, ಮಾಗಬೇಕು. ಆ ದಾರಿಯಿಂದನೇ ನೀನು ಮುಕ್ತಿ ಸಿಗುತ್ತೆ. ನಿಮ್ಮ ಮಾರ್ಗದರ್ಶನ ಸಿಕ್ಕಿರೋದು ನನ್ನ ಅದೃಷ್ಟ ಗುರುಜಿ. ಗುರುಗಳೇ, ಪ್ರಾರಂಭ ಮಾಡ್ಬೋದಾ? ಆಗ್ಲಿ ಶಾಸ್ತ್ರಿಗಳೇ. ಅಳಿಯಂದ್ರೆ ಬನ್ನಿ. ಕೈ ಹಿಡಿರಿ, ಕೆಳಗೆ ಬಿಟ್ಬಿಡಿ. ಹಣೆ ಕುಂಕುಮ ಇಟ್ಕೊ. ನಿಮ್ಮ ಶ್ರೀಮತಿಯವರು ಬರಲಿಲ್ವಾ? ರಾಧಾಕೃಷ್ಣ ವಿಗ್ರಹದ ಪ್ರತಿಷ್ಠಾಪನಾ ಪ್ರಯುಕ್ತ ಹೋಮವನ್ನು ಮಾಡ್ತಾ ಇದ್ದೀರಾ. ಹೆಂಡತಿಯನ್ನ ಬಿಟ್ಟು ಗಂಡ ಒಬ್ಬನೇ ಹೋಮ ಮಾಡೋಕ್ಕಾಗಲ್ಲ.